ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಧಾನಿ ಬೆಂಗಳೂರಿಗೆ ಬೇಗ್ ಶಾಕ್ ಇದು. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ H1N1 ಅಬ್ಬರಿಸ್ತಾ ಇದೆ. ಕ್ಲಾರೆನ್ಸ್ ಶಾಲೆಯ 2 ವಿದ್ಯಾರ್ಥಿಗಳಲ್ಲಿ H1N1 ಸೋಂಕಿರುವುದು ದೃಢಪಟ್ಟಿದೆ. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ H1N1 ಅಬ್ಬರ. ಕ್ಲಾರೆನ್ಸ್ ಶಾಲೆಯ 2 ವಿದ್ಯಾರ್ಥಿಗಳಲ್ಲಿ ಸೋಂಕಿರೋದು ದೃಢಪಟ್ಟಿದೆ. ಅದೇ ಶಾಲೆಯ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಇದೆ. ಮಕ್ಕಳ ಜೊತೆಗೆ 2 ಶಿಕ್ಷಕರಿಗೂ ಕೂಡ ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಸುಮಾರು 2500 ಮಕ್ಕಳು ವ್ಯಾಸಂಗ ಮಾಡ್ತಾ ಇರುವಂತ ಒಂದು ಖಾಸಗಿ ಶಾಲೆ ಇದು. ಕಳೆದ ವಾರ ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿದ್ದಕ್ಕೆ ಕ್ಲೋಸ್ ಮಾಡಿದ್ದೇವೆ. ಸದ್ಯ ಹೈಸ್ಕೂಲ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ತಗೊಳ್ತಾ ಇದ್ದೀವಿ. ಶಾಲೆಗೆ ಭೇಟಿ ನೀಡಿ ಜಿಬಿಎ ಅಧಿಕಾರಿಗಳು ತಪಾಸಣೆ ಕೂಡ ನಡೆಸಿದ್ದಾರೆ. ಶಾಲೆಯ ಸುತ್ತಮುತ್ತ ಸಂಜೆ ವೇಳೆ ಫಾಸ್ಟ್ ಫುಡ್ ಅಂಗಡಿಗಳನ್ನ ಹಾಕ್ತಾರೆ. ತಳ್ಳುವ ಗಾಡಿಯಲ್ಲಿ ಕಬಾಬ್ ಕೂಡ ಮಾರಾಟ ಮಾಡ್ತಾರೆ. ಅಂದ್ರೆ ಹೈಜೆನಿಕ್ ಇಲ್ಲದೆ ಇರೋದ್ರಿಂದ ಅನಾರೋಗ್ಯ ಕಾಡ್ತಾ ಇದೆ. ಶಾಲೆಯ ಸುತ್ತಮುತ್ತ ಇರುವಂತಹ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಹೈಸ್ಕೂಲ್ ಅನ್ನ ಓಪನ್ ಮಾಡ್ತೀವಿ. ಮಾಂಟೆಸರಿ ಮಕ್ಕಳಿಗೆ ಮುಂದಿನ ವಾರದವರೆಗೆ ರಜೆಯನ್ನ ನೀಡಲಾಗಿದ್ದು, ಅಧಿಕಾರಿಗಳ ಸೂಚನೆಯಂತೆ ಶಾಲಾ ಆವರಣದಲ್ಲಿ ಈ ಔಷಧಿಯನ್ನು ಕೂಡ ಸಿಂಪಡಿಸಲಾಗಿದೆ ಅಂತ ಕ್ಲಾರೆನ್ಸ್ ಶಾಲೆಯ ಡಿಜಿಟಲ್ ಹೆಡ್ ಕಿರಣ್ ಅವರು ಹೇಳಿದ್ದಾರೆ. ಆಲ್ಮೋಸ್ಟ್ 2500 ಸ್ಟೂಡೆಂಟ್ಸ್, ಅದರಲ್ಲಿ 500 ಜನ ಆಬ್ಸೆಂಟ್ ಆಗಿದೆ ಸ್ಟೂಡೆಂಟ್ಸ್. ಸೊ ಅವ್ರಿಗೆ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಫೀವರ್ ಮತ್ತು ಕೋಲ್ಡ್ ಕಾಫ್ ಇದೇ ರೀತಿ ಪ್ರಾಬ್ಲಮ್. ಮತ್ತು ಕೆಲವು ಇಬ್ಬರು ಟೀಚರ್ಸ್ಗೆ ಏನು H1N1 ಬಂದಿತ್ತು. ಮತ್ತು ಕೆಲವರು ಬಂದು ವೈರಲ್ ಫೀವರ್ ಬಂದು ಈ ಥರ ಅಡ್ಮಿಟ್ ಆಗಿದೆ. ಸೊ ಅದಕ್ಕಂತೇಳಿ ಸ್ಕೂಲ್ನ ಫುಲ್ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಬೇಕಂತ ಕ್ಲೋಸ್ ಮಾಡಿದೆ 5 ಡೇಸ್ಗೆ. ಸೊ ಇವಾಗ ಕಂಪ್ಲೀಟ್ ಸ್ಯಾನಿಟೈಸೇಷನ್ ಮಾಡಿದ್ವಿ, ಫ್ಯೂಮಿಗೇಷನ್ ಎಲ್ಲ ನಮ್ಮ ಕಡೆಯಿಂದ ಏನೇನು ಮೆಷರ್ ಎಲ್ಲ ತೊಗೊಂಡಿದ್ವಿ. ಸೊ ಮತ್ತು ನಮ್ಮ ಸ್ಕೂಲ್ ಸುತ್ತಮುತ್ತಲೂ ಕೂಡ ಸಾಯಂಕಾಲ ಆದರೆ ಇಲ್ಲೆಲ್ಲ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ. ಮತ್ತು ಎಷ್ಟೇ ಕ್ಲೀನ್ ಮಾಡೋದು ನಾವು ಪ್ರತಿದಿನ ಬೆಳಗ್ಗೆ ಕ್ಲೀನ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ನೋಡಿದ್ರೆ ಕಂಪ್ಲೀಟ್ ಕಸ ಬಿಟ್ಟಿರುತ್ತೆ. ಆ ಕಡೆ ನೋಡಿದ್ರೆ ಒಂದು ಕಬಾಬ್ ಅಂಗಡಿ ಇದೆ. ಸೊ ಅಲ್ಲಿ ಬೀರ್ ಬಾಟ್ಲು ಈ ಥರ ಎಲ್ಲ ಬಿದ್ದಿರುತ್ತೆ. ಸೊ ಇದರಿಂದ ಏನಾಗ್ತದೆ, ಅನ್ಹೈಜಿನಿಕ್ ಕಂಡೀಷನ್ಸ್ ಕ್ರಿಯೇಟ್ ಆಗಿ ಸೊ ಅಲ್ಲಿ ಮತ್ತೆ ಹುಡುಗರಿಗೆ ಈ ಥರ ಫೀವರ್ ಅಟ್ಯಾಕ್ ಆಗೋದು ಈ ಥರ ಆಗ್ತದೆ. ಸೊ ಅದಕ್ಕಂತೇಳಿ ಕಂಪ್ಲೀಟ್ 5 ಡೇಸ್ ಕ್ಲೋಸ್ ಮಾಡಿದ್ವಿ. ಇವತ್ತು ಫೇಸ್ ವೈಸ್ ಓಪನ್ ಮಾಡಿದ್ವಿ ಸ್ಕೂಲ್ನ. ಇವತ್ತು ಪ್ರೈಮರಿ ಸೆಕ್ಷನ್ ಓಪನ್ ಆಗಿದೆ, ನಾಳೆ ಮಾಂಟೆಸರಿ. ಸೊ ನಾಳಿದ್ದು ಕಂಪ್ಲೀಟ್ ಸ್ಕೂಲ್ ಓಪನ್ ಆಗಿದೆ. ಕ್ಲಾಸ್ 6ಇಂದ ಅಪ್ಪರ್ ಕ್ಲಾಸಸ್ ಏನಿದೆ ಅದಕ್ಕೆಲ್ಲ ಆನ್ಲೈನ್ ಕ್ಲಾಸಸ್ ನಡೆದಿದೆ. ಪ್ರೈಮರಿ ಸೆಕ್ಷನ್ ಇವತ್ತು ಟೀಚರ್ಸ್ ಎಲ್ಲ ಚೆನ್ನಾಗಿದೆ. ಕೆಲವರು ಬಂದು ಈ ಥರ ಥ್ರೋಟ್ ಪೇಯ್ನ್ ಮತ್ತು ಫೀವರ್ ಅಂತೇಳಿ ಅವರು ಟೀಚರ್ಸ್ಗೆ ಆಗಿದೆ, ಟೀಚರ್ಸ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಸಣ್ಣ ಫೀವರ್ ಇದ್ರು ಅಥವಾ ಕೋಲ್ಡ್ ಇದ್ರು ಕಳಿಸ್ಬಿಡಿ ಅಂತ ಹೇಳಿದ್ವಿ ನಾವು. ಯಾಕಂದ್ರೆ ಮತ್ತೆ ಅದು ಸ್ಪ್ರೆಡ್ ಆಗಬಾರ್ದು. ಮಕ್ಕಳಿಗೆ ಯಾರಿಗಾದ್ರೂ ಕಾಣಿಸ್ಕೊಂಡಿದ್ಯಾ? ಮಕ್ಕಳಲ್ಲಿ H1N1 ಏನಿದೆ, ಯಾಕಂದ್ರೆ H1N1 ಕಾಮನ್ ಇದು, ಫೀವರ್ ಅಥವಾ ಕೋಲ್ಡ್ ಇದೇನಿದೆ ಅದು ಕಾಮನ್. ಸೊ ಆ ಸಿಂಪ್ಟಮ್ಸ್ ಇದೆ ಮಕ್ಕಳಲ್ಲಿ. ಸೊ ಅದಕ್ಕೆ ಅವ್ರನ್ನ ಯಾರು ಕಳಿಸ್ಬೇಡ ಅಂತ ಹೇಳಿದ್ವಿ. ಸೊ ಅವರು ಯಾರು ಫೀವರ್ ಇದೆ ಅಥವಾ ಕೋಲ್ಡ್ ಏನಿದೆ ಸ್ವಲ್ಪ ಇದ್ರು ಕೂಡ ಅವ್ರು ಕಳಿಸ್ತಾರೆ. ಹೌದು, ಅಥಾರಿಟೀಸ್ಗೆ ಎಲ್ಲರ ಗಮನಕ್ಕೂ ತಂದಿದ್ವಿ. ಮತ್ತು ಎಲ್ಲ ಇವರು ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಲೆಟರ್ ಕೊಟ್ಟಿದ್ವಿ. ಇವತ್ತು ಕೃಷ್ಣ ಬೈರೆ ಅವ್ರಿಗೂ ಕೊಟ್ಟಿದ್ವಿ. ಸೊ ಅವರು ಇಮಿಡಿಯೇಟಾಗಿ ಮೆಜರ್ಸ್ ತೊಗೊಳ್ತಿ ಅಂತ ಹೇಳಿದ್ದಾರೆ. ಮತ್ತು ಬೆಳಗ್ಗೆ ಕೂಡ ಕಾರ್ಪೊರೇಷನ್ ಅವರು ಬಂದು ಹೋಗಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ. ಸೊ ಮೇ ಬಿ ಅವರ ಮೆಜರ್ಸ್ ತೊಗೊಂಡು